ಇದು ಮೊದಲನೇದು ಹೆಸರುಘಟ್ಟ ರೋಡ್ನಲ್ಲಿ ಇವತ್ತು 15 ಕೋಟಿ ವೆಚ್ಚದಲ್ಲಿ ಇಲ್ಲಿ ಏನು 8ನೇ ಮೈಲಿ ಸರ್ಕಲ್ನಿಂದ ನಮ್ಮ ಬಾಣಾವರ ನಮ್ಮ BBMP ಬಾರ್ಡ್ರ್ ಏನು ಬಾಣಾವರ ಇದೆ ಅಲ್ಲಿವರೆಗೂ ಇವತ್ತು ಆಸ್ಫಾಲ್ಟಿಂಗು, ಡ್ರೈನ್ಗಳು ಮತ್ತು ಫುಟ್ಪಾತ್ಗಳು, ಎಲೆಕ್ಟ್ರಿಕ್ ಲೈಟಿಂಗ್ಗಳು, ಕೆಲವು ಸಿವಿಲ್ ವರ್ಕ್ಗಳು ಏನೇನು ಕೆಲಸಗಳು ಬರ್ತವೆ ಅವೆಲ್ಲ ಸೇರಿ 15 ಕೋಟಿ ವೆಚ್ಚದಲ್ಲಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇನ್ನು ಇದರಲ್ಲಿ ಕಿರ್ಲೋಸ್ಕರ್ ಲೇಔಟು, ಸೌಂದರ್ಯ ಬಡಾವಣೆ, NMH ಬಡಾವಣೆ, ಇನ್ನು ಸಿದ್ದೇಶ್ವರ ಬಡಾವಣೆ ಆ ಭಾಗದಲ್ಲಿ 15 ಕೋಟಿ ವೆಚ್ಚದಲ್ಲಿ ಇವತ್ತು ಅಲ್ಲೂ ಚಾಲನೆ ಇವಾಗ ಕೊಡ್ತಾ ಇದ್ದೀನಿ, ಅದು ಆಗ್ತದೆ. ಮತ್ತು ನೂರತ್ತಹಳ್ಳಿ ವಿಲೇಜಿಗೆ 18 ಕೋಟಿ ಒಳಗೆ ಇವತ್ತು ಆ ಕಡೆ ಬಾಬಣ್ಣ ಬಡಾವಣೆ ಮತ್ತು ವಿನಾಯಕ ಬಡಾವಣೆ, ಕಾವೇರಿ ಬಡಾವಣೆ, ಬೃಂದಾವನ ಲೇಔಟು, ವಿನಾಯಕ ಬಡಾವಣೆ ಈ ಭಾಗದಲ್ಲೂ ಇವತ್ತು ಚಾಲನೆ ಕೊಡ್ತೀವಿ. 18 ಕೋಟಿ ವೆಚ್ಚದಲ್ಲಿ ಚಾಲನೆ ಕೊಡ್ತಾ ಇದ್ದೀನಿ. ಎಲ್ಲ ಆಸ್ಫಾಲ್ಟಿಂಗು, ಕಾಂಕ್ರೀಟು, ಕಲ್ವಟ್ಟುಗಳು, ಕೆಲವು ಡ್ರೈನ್ಗಳು ಇವೆಲ್ಲ ಸೇರಿ ಇವತ್ತೆಲ್ಲ ಅದರಲ್ಲಿ ಆ ಏರಿಯಾದ ರೋಡ್ ತಕ್ಕಂತೆ ನೋಡಿ ಏನೇನು ಎಸ್ಟಿಮೇಟ್ ಮಾಡಬೇಕೋ ಮಾಡಿ ಇವತ್ತು ಚಾಲನೆ ಕೊಟ್ಟು ಎಲ್ಲ ಕೊಡ್ತಾ ಇದ್ದೀವಿ. ಸರಿ, ಈಗ ಮೊನ್ನೆ ಅಂದರೆ ನೀವು ಶಾಸಕರಾಗಿದ್ದಾಗ 15 ಕೋಟಿ ಕಾಮಗಾರಿ ಹೆಸರುಘಟ್ಟ ರಸ್ತೆ ಮಾಡಿದ್ರಿ, ಇನ್ನೂ ಕೂಡ ನಡೀತಾನೆ ಇದೆ, ಮುಗಿಯೋದು ಯಾವಾಗ ಸರ್ ಇದು? ಅದು ಫೆಬ್ರವರಿ 2022 ನಾನು ಅದನ್ನು ವರ್ಕು ಸ್ಟಾರ್ಟ್ ಮಾಡಿದ್ದು. ನಾನು 8ನೇ ಮೈಲಿ ಒಳಗೆ ಇಂದ ಸ್ಟಾರ್ಟ್ ಮಾಡಿದೆ. 8ನೇ ಮೈಲಲ್ಲಿ ಸ್ಟಾರ್ಟ್ ಮಾಡಿದ್ದು ಸುಮಾರು ಆವಾಗ 1 ವರ್ಷ 1.5 ವರ್ಷನೂ ಇತ್ತು. ಆವಾಗ ಮಾಡಿ ಆವಾಗಲೇ ಕೆಲಸ ನಾನು 1.5 ವರ್ಷದಲ್ಲಿ ಮುಗಿಸ್ಬೇಕು ಅಂತ ಭಾಳ ಇದು ಮಾಡ್ದು ಕೆಲಸ. ಆವಾಗ ಸಾಕಷ್ಟು ಡ್ರೈನು ಎಲ್ಲ ಸುಮಾರು ಆ ರೋಡ್ ಮಾಡಿದಾಗಿಂತ ಡ್ರೈನ್ 25-30 ವರ್ಷದಿಂದ ಡ್ರೈನ್ಗಳು ಹೂಳೆತ್ತಿರಲಿಲ್ಲ. 2 ಬದಿನೂ ಹೂಳೆತ್ತಿ ಫುಟ್ಪಾತ್ ಎಲ್ಲ ರೆಡಿ ಮಾಡಿ, ಆಮೇಲೆ ನಾನು ಕಾವೇರಿ 5ನೇ ಹಂತದ ಪೈಪ್ ಹಾಕ್ಕೊಂಡೋಗಿದ್ದು ಅದಕ್ಕೆಲ್ಲ ಏನು ಫಿಲ್ ಮಾಡ್ಬೇಕೋ ಮಾಡಿ 1 ಕೋಟಿ ಟಾರ್ ಹಾಕ್ಸಿ, ಆಮೇಲೆ ಸೆಂಟ್ರಲ್ಲಿ ಅವೆಲ್ಲ ಇವು ಹಾಕ್ಬೇಕಾಯ್ತು, ಡಿವೈಡ್ರುಗಳು ಗಿಡ ಹಾಕ್ಬೇಕಾಯ್ತು, ಅವೆಲ್ಲ ಹಾಕಿ ಮಾಡಿಸ್ತೋ ಕೆಲಸ ಮಾಡೋಕ್ಕೆ. ಆವಾಗ ಅವರಿಗೆ ಕಾಂಟ್ರಾಕ್ಟ್ರಿಗೆ ಇಲ್ಲದ್ದು ತೊಂದರೆಗಳು ಕೊಟ್ಟು ಆವಾಗ ಭಾಳ ಸ್ಟಾಪ್ ಮಾಡಿಸಿರು. ತಿರ್ಗಾ ಈಗ ಅದಾದಮೇಲೆ ನಮ್ಮದು ಎಲೆಕ್ಷನ್ ಆದಮೇಲೆ 2 ವರ್ಷ ಆಯ್ತಲ್ಲ ಎಲೆಕ್ಷನ್ ಆಗಿ, ಇಲ್ಲಿವರೆಗೂ ಅವತ್ತೇ ಆ ಲೈಟ್ದು ಎಲ್ಲ ನಾನೇ ಇದಕ್ಕೆ ಹೋಗ್ಬಿಟ್ಟು ಲೈಟ್ ಆ ಗೋಡನ್ಗೆ ಹೋಗಿ ನೋಡ್ಕೊಂಬಂದು ಸೆಲೆಕ್ಷನ್ ಮಾಡ್ಕೊಂಡು ಬಂದು, ಇವತ್ತು ಲೈಟ್ ಇವಾಗ ಫಿಕ್ಸ್ ಮಾಡ್ತಾವ್ರೆ, ಅವತ್ತೇ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೆ ನಾನು. ಅದು ಈ ಥರ ಇದೇ ಥರ ಹಾಕ್ಬೇಕು ಅಂತ ಮಾಡ್ಕೊಂಬಂದಿದ್ದು ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಕಾಂಟ್ರಾಕ್ಟ್ಗೆ ಹಲವಾರು ಬಾರಿ ಹೇಳಿದ್ದೀನಿ, ಯಾಕೆ ಸ್ಟಾಪ್ ಮಾಡಿದ್ದೀರಾ, ಮೊದಲು ಕೆಲಸ ಸ್ಟಾರ್ಟ್ ಮಾಡಿ, ಹೆಸರುಘಟ್ಟ ರೋಡ್ ಎಷ್ಟು ವರ್ಷ ಆಯಿತು ಅಂತ. ಅವರು ಇಲ್ಲೆಲ್ಲ ಇಲ್ಲದ್ದೇ ಅವರಿಗೆ ಲೆಟ್ರ್ಗಳು ಬರೆಯೋದು, ಯಾರು ಇದರಲ್ಲಪ್ಪ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ಕೊತಾರಲ್ಲ, ಅವರು ತೊಂದರೆಗಳು ಕೊಟ್ಟು ಮಾಡಿ ಸ್ಟಾಪ್ ಮಾಡಿ ಅವ್ರಿಗಾಗಿದೆ. ಇವಾಗ ಸ್ವಲ್ಪ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಬಂದಮೇಲೆ ಅವರು ಸ್ವಲ್ಪ ಫೋರ್ಸ್ ಮಾಡಿ ಅವರಿಂದ ಇದು ಮಾಡಿ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೀನಿ. ಇವತ್ತು ಭಾಳ ಕೆಲಸ ನಡೀತದೆ. ನಾವು ಯಾವತ್ತೂ ನಾನು ನೋಡಿ ಅವತ್ತೇ 2022 ನೋಡು 8/7/2022 ವರ್ಕ್ ಆರ್ಡ್ರ್ ಇದು. ಅವತ್ತೇ ನಾನು 15 ಕೋಟಿ ತಂದು ಹಾಕಿ ಸ್ಟಾರ್ಟ್ ಮಾಡಿ ನೋಡಿ, ಇಲ್ಲಿ ಸೈಡಲ್ಲಿ ನಾನು ಯಾವತ್ತು ಮಾಡಿದ್ದೀನಿ ಅಂತ ಬರ್ತಾಯಿದ್ದೀನಿ ನೋಡಿ, ಅದನ್ನು ಮಾಡಿದ್ದೀನಿ. ಇವತ್ತು ಕೆಲಸ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಆಸೆ ಭಾಳ ಇದಿತ್ತು, 8ನೇ ಮೈಲಿಂದ ರೈಲ್ವೆ ಇಂಪ್ರೂವ್ಮೆಂಟ್ಸ್, ರೋಡ್ಸ್, ಡ್ರೈನ್ಸ್, ಪ್ರೊವೈಡಿಂಗ್ ಸ್ಟ್ರೀಟ್ ಲೈಟ್ಸ್ ಥ್ರೂಔಟ್ ದ ರೋಡ್ ಬ್ಯಾರಿಯರ್ಸ್ ಆ್ಯಂಡ್ ಇನ್ಸ್ಟಲೇಷನ್ ಆಫ್ ರೋಡ್ ಸೇಫ್ಟಿ accessories in ಹೆಸರುಘಟ್ಟ ಮೇನ್ ರೋಡ್ ಫ್ರಮ್ 8th ಮೈಲ್ ಟು ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಅಂಡರ್ ಬ್ರಿಡ್ಜ್ ಏರಿಯಾ ದಾಸರಳ್ಳಿ ಝೋನ್. ಇದು ರೋಡ್ ಇನ್ಫ್ರಾ ಇಲ್ಲಿಂದ ನಾವತ್ತು ಕೆಲಸ ಮಾಡಿಸಿದ್ದು. ಇವತ್ತೆಲ್ಲ ಭಾಳ ಕೆಲಸ ಈಗ ನಡೀತಾ ಇದೆ. ಇವತ್ತು ಇಂಜಿನಿಯರ್ಗೂ ಭಾಳ 4-5 ಸಲ ನಾನು ಮಾತಾಡಿದೆ, ಡೆಪ್ಯೂಟಿ ಇಂಜಿನಿಯರ್ಗೆ. ಅಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಇದ್ದ ಸ್ವಲ್ಪ ಒತ್ತಡ ಹಾಕಿಸಿ ಇವತ್ತು ಆ ಕೆಲಸ ಭಾಳ ಚೆನ್ನಾಗಿ ಇವಾಗ ನಡೀತಾ ಐತೆ. ನನಗೆ ಆಸೆ ಇದ್ದಿದ್ದು ಆ ಲೈಟ್ಗಳು ಹಾಕ್ಬೇಕಾಯ್ತು ಅಂತ. ಆ ಲೈಟು ಇವತ್ತು ಇಷ್ಟು ದಿನಕ್ಕೆ ಮಾಡಿದ್ದು ನಾನು 2022 7ನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಆ ಕೆಲಸ ನಡೀತಾ ಇದೆ. ಈಗಾದರೂ ಸದ್ಯ ಕೆಲಸ ಮುಗಿಸಿದ್ದು ಸಾಕದು ಜನಗಳಿಗೆ. ಪಾಪ ಈ ರೋಡಲ್ಲಿ ನೈಟ್ ಮಕ್ಕಳು ಮರಿ ಓಡಾಡುವಾಗ ಸ್ವಲ್ಪ ಲೈಟ್ ಇದ್ದರೆ ಭಾಳ, ನಂದೊಂದು ಭಾಳ ಆಸೆ ಕನಸಿತ್ತಿದ್ದು ಇದು ಹಾಕ್ಬೇಕು ಅಂತ. ಈಗ ಆಗ್ತಾ ಇದೆ. ಇಷ್ಟೇ ಅಲ್ಲ, ಇದು ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಾನು ನೋಡಿದೆ, ಈ ಸರ್ಕಾರಿ ಶಾಲೆಯಲ್ಲಿ ಜನಪ್ರತಿನಿಧಿಗಳಿಗೆ ಹೋಗಿ ಏನಾನ ಫಂಕ್ಷನ್ ಮಾಡೋದು ನೋಡಿದ್ದೀನಿ.
ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಧಿಕಾರ ಹೆಂಡ್ತಿ ಹೋಗ್ಬಿಟ್ಟು ಯಾವುದೋ ಬುಕ್ಗಳು ಎಲ್ಲೋ ಹೋಗಿ ಪ್ರೆಷರ್ ಹಾಕಿ ಬುಕ್ ಇಸ್ಕೊಂಬರೋದು, ಆ ಬುಕ್ ಮೇಲೆ ಇವ್ರದ್ದೇ ಫೋಟೋ ಹಾಕ್ಕೊಳೋದು, ಅದನ್ನ ಹೋಗಿ ಆ ಸ್ಕೂಲಲ್ಲಿ ಮಕ್ಕಳನ್ನ ಟ್ಯೂಷನ್ಗಳು, ಸ್ಕೂಲು ಅವತ್ತು ಇಡೀ ಟ್ಯೂಷನ್ ಮಾಡೋಕ್ಕಾಗಲ್ಲ, ಹೋಗ್ಬಿಟ್ಟು ಅಲ್ಲಿ ಏನೋ ಇವರು ಜನಪ್ರತಿನಿಧಿ ಥರ ಹೋಗಿ ಫಂಕ್ಷನ್ ಮಾಡ್ಕೊಂಡು ಅವ್ರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗ್ತದೆ. ಇಡೀ ದಿನ ಅವತ್ತು ಇವ್ರ ಪ್ರೋಗ್ರಾಮೇ ಮಾಡ್ಕೊಂಡು ಅಲ್ಲಿ ತಪ್ಪಟೆಗಳು ಹೊಡ್ಕೊಂಡು ಇವೆಲ್ಲ ತುರಾಯಿಗಳು ಪಟಾಕಿ ಹೊಡೆಸ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಇದನ್ನು ನಾನು ಆಗಲೇ ಇದನ್ನು ಬಿ ಹೋಗು ಇದು ಮಾಡಿದ್ದೀನಿ, ಮೇಲ್ಪಟ್ಟು ಎಲ್ಲಿ ಲೆಟ್ರ್ ಬರೀಬೇಕು ಬರ್ತಿದ್ದೀನಿ, ತಕ್ಷಣ ಇದನ್ನು ಆಕ್ಷನ್ ತಗೊಳ್ಳಿ, ಯಾರು ಸಂಬಂಧಪಟ್ಟವ್ರಿಗೆ ಅಂತ ನಾನು ಹೇಳಿದ್ದೀನಿ. ಇದನ್ನು ಇನ್ನು ಮುಂದೆ ಆದರೂ ಇಂಥವೆಲ್ಲ ಮಕ್ಕಳಿಗೂ ಪಾಪ ಆ ಟೀಚರ್ಸ್ಗಳು ಎಲ್ಲ ಬಂದು ಇವ್ರನ್ನ ಸರ್ಕಾರದ ಇವರು ಮನೆ ಸೊತ್ತು ಅಂತ ತಿಳ್ಕೊಂಡಿದ್ದಾರ. ಏನು ಒಂದು ಕಡೆ ಅಭಿವೃದ್ಧಿ ಅಧಿಕಾರನ ಹೆಂಡ್ತಿ, ಒಂದು ಕಡೆ ಅಭಿವೃದ್ಧಿ ಅಧಿಕಾರನ ಅಳಿಯ ಹೋಗಿ ಚಿಲ್ಲರೆ ಅಂಗಡಿ ಥರ ಎಲ್ಲ ವೈನ್ ಸ್ಟೋರ್ಗಳು ಅವರೇ ನಡೆಸೋದು, ಎಲ್ಲ ಇದು ಮಾಡಿಸೋದು ಒಂದು ಕಡೆ ಜಮೀನುಗಳು ಯಾವುದೋ ತಂಟೆ ತಕರಾರು ಇರೋವೆಲ್ಲ ಕಾಂಪೌಂಡ್ ಕೇಸ್ ಹಾಕ್ಕೊಂಡು ರಿಜಿಸ್ಟ್ರ್ಗಳು ಮಾಡ್ಕೊಳೋದು. ಏನು ಈ ದಾಸರಳ್ಳಿ ಒಳಗೆ ಏನು ನಡೀತದೆ? ಇದು ಇಷ್ಟು ಮಟ್ಟಿಗೆ ನಡೀತದೆ. ನಾವು ಇದನ್ನ ಎಲ್ಲೇ ತಲುಪಿಸಿದ್ದೀವಿ. ಇದನ್ನು ಇಮ್ಮಿಡಿಯೇಟಾಗಿ ಏನೇಂತ ಆಕ್ಷನ್ ತಗೊಳ್ಬೇಕು ತಗೊಳ್ಳಿ ಅಂತ ಹೇಳಿ ತಲುಪಿಸ್ಬಿಟ್ಟಿದ್ದೀವಿ. ಈ ಕ್ಷೇತ್ರದ ಜನಗಳಿಗೆ ನಮಗೆ ಒಂದು ಒಳ್ಳೆ ಥರ ಒಂದು ಒಳ್ಳೆ ಇದು ಕೊಡಬೇಕು ಅನ್ನೋದು ನನ್ನ ಇದು. ಅದನ್ನು ನಿಮ್ಮ ಮುಖೇನ ನಾನು ಹೇಳ್ತಾ ಇದ್ದೀನಿ.